हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। हरिः ओम् ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. ನಾವು 81ನೇ ಗದ್ಯವನ್ನು ಚಿಂತಿಸುತ್ತಿದ್ದೇವೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದುದರಿಂದ ನಮ್ಮ ಶರೀರದಿಂದಲೇ ಪ್ರಾರಂಭ ಮಾಡಿಕೊಂಡು ಶರೀರದೊಳಗೆ ಭಗವಂತನಿರುವಿಕೆಯನ್ನು ತಿಳಿದುಕೊಳ್ಳುವುದೇ ಪುರಾಣ. ಇದನ್ನೇ ವಿಸ್ತರಿಸಿ ನಮ್ಮ ಹೊರಗಿನ ಲೋಕವನ್ನು ತಿಳಿದುಕೊಳ್ಳುವುದು ಮತ್ತು ಇಡೀ ಬ್ರಹ್ಮಾಂಡವನ್ನೇ ತಿಳಿದುಕೊಳ್ಳುವುದೇ ಪುರಾಣ. ಇದನ್ನೇ ಸೂಕ್ಷ್ಮ ವಿದ್ಯಾ ಸ್ಥೂಲ ವಿದ್ಯಾ ಎಂದು ಪರಿಗಣಿಸುವುದು. ನಾವು ಅತ್ಯಂತ ಸೂಕ್ಷ್ಮವಾಗಿ ನಮ್ಮೊಳಗಿದ್ದ ಬಿಂಬರೂಪಿ ಭಗವಂತನನ್ನು ಸೇವಿಸುವುದೇ ಅತಿ ದೊಡ್ಡ ಮಹತ್ತಾದ ವಿದ್ಯೆ. ಅವನನ್ನೇ ನಾವು ಹೊರಗೆ ಕಾಣುವುದೇ ಬೃಹತ್ ವಿದ್ಯೆ ಎಂದೆನಿಸಿಕೊಳ್ಳುತ್ತೆ. ಆದ್ದರಿಂದ ಎಲ್ಲರೂ ಸಹಜವಾಗಿಯೇ ತಮ್ಮ ಬಿಂಬನ ಉಪಾಸನೆಯನ್ನೇ ಮುಖ್ಯವಾಗಿ ಮಾಡಿಕೊಳ್ಳಬೇಕು. ಲೆಕ್ಕವಿಲ್ಲದೆ ದೇಶ ಸುತ್ತಿ ಬಂದರೂ ದುಃಖವಲ್ಲದೆ ಲೇಷ ಬಕುತಿ ಕಾಣದು. ನಾವು ಅಲೆದು ನಮಗೇನಾಗತ್ತೆ? ಬಂದಿಯಾಗಿರ್ತಕ್ಕಂಥ ಒಂದು ಪ್ರಾಣಿ ತನ್ನ ಬಂಧನವನ್ನು ಬಿಡಿಸ್ಕೊಳ್ಳೋದಕ್ಕೆ ಅದನ್ನು ಸುತ್ತಾಡ್ತಾ ಇರುತ್ತೆ. ಅದರ ಪರಿಣಾಮ ಅಂದರೆ ಸುತ್ತಾಡುವಿಕೆ ಯಾಕೆ, ಪರಿಭ್ರಮ ಏಕೆ ಅಂದರೆ ಈ ಸುತ್ತಾಡುವುದರಿಂದ ಆ ಬಂಧನ ಬಿಡುಗಡೆ ಆಗತ್ತೆ, ಸಡಿಲವಾಗತ್ತೆ ಎಂಬ ಭ್ರಮೆಯಲ್ಲಿ ಇರುತ್ತೆ. ನಾವು ಅದರಂತೆ ಪ್ರತಿದಿನವೂ ಹಗಲನ್ನು ಕಾಣುತ್ತೇವೆ, ಮಧ್ಯಾಹ್ನವನ್ನು ಕಾಣುತ್ತೇವೆ, ಸಂಜೆ ಕಾಣುತ್ತೇವೆ ದಿನದಲ್ಲಿ. ಅದರಂತೆ ರಾತ್ರಿಯ 3 ಪ್ರಹರಗಳನ್ನು ನೋಡುತ್ತೇವೆ. ಮೂರು ಪ್ರಹರಗಳಲ್ಲಿ ನಾವು ಸುತ್ತಿ ನಮ್ಮ ಬಿಡುಗಡೆಯನ್ನೇ ನಾವು ಪ್ರಯತ್ನ ಮಾಡಿಕೊಳ್ತಾ ಇದ್ದೇವೆ. ಆದರೆ ಈ ಯಾರು ಬಂಧಿಸಿದನೋ ಅವನನ್ನು ನಾವು ಕಾಣದೆ ಕೇವಲ ನಾವು ಬಂಧನವಾದ ರೋಪ್, ಚೈನ್ ಅಥವಾ ಸಂಸಾರವನ್ನು ಮಾತ್ರ ನಾವು ಅವಲೋಕಿಸಿದರೆ ಬಂಧನ ಯಾವತ್ತೂ ಕಳಚಿಕೊಳ್ಳುವುದಿಲ್ಲ. ಯಾರು ಬಂಧಿಸಿದ್ದಾರೋ ಅವರನ್ನು ನಾವು ವಿನಂತಿಸಿಕೊಳ್ಳಬೇಕು, ಬಂಧಿಸಲಿಕ್ಕೆ ಕಾರಣವನ್ನು ತಿಳಿದುಕೊಳ್ಳಬೇಕು. ಅದೇ ಜೀವನೋಪಾಯ, ಬಂಧನದ ಬಿಡುಗಡೆ ಉಪಾಯ. ಯಾವುದೇ ಪ್ರಾಣಿ ನೀವು ನೋಡಿ, ಬೋನಿನೊಳಗಿರುವ ಇಲಿಯ ನೋಡಿ, ನಾಯಿಯನ್ನು ನೋಡಿ, ಸಿಂಹವನ್ನು ನೋಡಿ, ಆನೆಯನ್ನು ನೋಡಿ, ಸದಾ ಆ ಗೂಟದ ಸುತ್ತ ತಿರುಗಾಡುತ್ತಲೇ ಇರುತ್ತೆ ಹೊರತು ಅದು ಹೊರಗೆ ಬರಬೇಕು, ಯಾರು ಕಟ್ಟಿದರೋ ಅವರನ್ನು ಕೇಳಿಕೊಳ್ಳಬೇಕು ಎಂಬ ಪ್ರಜ್ಞೆ ಬರುವುದಿಲ್ಲ. ಅದರಂತೆ ನಮಗೂ ಸಹ ಈ ಕಾಲ ಎಂಬ ಬುಟ್ಟಿಯಲ್ಲಿ ಭಗವಂತ ಯಂತ್ರದಲ್ಲಿ ಜೀವನ ಶರೀರ ಎಂಬ ಯಂತ್ರದೊಳಗಡೆ ಭಗವಂತ ಹಾಕಿದ್ದಾನೆ. ನಾವು ಶರೀರವನ್ನೇ ಪೋಷಣೆ ಮಾಡಿಕೊಂಡು ಶರೀರದ ಹೊರಗಡೆ ಬರಲು ನಾವು ಪ್ರಯತ್ನ ಮಾಡುತ್ತೇವೆ. ಆದರೆ ಶರೀರವೇ ಅಸಾರವಾದುದು ಅಂತ ಇಲ್ಲಿ ತನಕ ನಮಗೆ ತಿಳಿಯುವುದಿಲ್ಲವೋ ಅಲ್ಲಿ ತನಕ ಬಂಧನ ಎಂಬುದು ಬಿಡುಗಡೆಯಾಗುವುದೇ ಇಲ್ಲ.
ಮನುಷ್ಯ ಶರೀರದಲ್ಲಿ ಭಗವಂತನಿಟ್ಟಿದ್ದಾನೆ ಎಂಬ ಪ್ರಜ್ಞೆ ಯಾವಾಗ ಬರುತ್ತೆ? ಅದು ಮೊದಲನೇ ಹಂತ. ಎಲ್ಲಿ ತನಕ ಭಗವಂತನಿಟ್ಟಿದ್ದಾನೆ ಎಂಬ ಪ್ರಜ್ಞೆಯೇ ಬರುವುದಿಲ್ಲವೋ ಆಗ ಬಂಧನ ಉಪಾಯವನ್ನು ಚಿಂತಿಸುವುದೇ ಇಲ್ಲ. ಎಲ್ಲರೂ ನಾವು ಸುಖಿಗಳು, ನಾವು ನಮ್ಮ ತಂದೆ ತಾಯಿ ನಮ್ಮ ರಕ್ಷಿಸುತ್ತಿದ್ದಾರೆ, ಗುರು ಹಿರಿಯರು ರಕ್ಷಿಸುತ್ತಿದ್ದಾರೆ, ನಮ್ಮ ಸಂಪತ್ತು ನಮ್ಮ ರಕ್ಷಿಸುತ್ತಿದೆ, ನನ್ನ ತೋಳ್ಬಲ ನನ್ನ ರಕ್ಷಿಸುತ್ತಿದೆ, ನನ್ನ ವಿದ್ಯಾ ಬಲ ರಕ್ಷಿಸುತ್ತಿದೆ, ನನ್ನ ಆತ್ಮಬಲ ರಕ್ಷಿಸುತ್ತಿದೆ ಅಂಥೇಳಿ ಯಾವುದು ನಮ್ಮ ರಕ್ಷಕರಲ್ಲವೋ ನಾವು ಅದನ್ನು ರಕ್ಷಕರು ಎಂದು ಭ್ರಮಿಸಿ ಭ್ರಮಣೆ ಮಾಡುತ್ತಿದ್ದೇವೆ. ಅಂದರೆ ಅದು ಸುತ್ತೂರು ನಾವು ಹೋಗುತ್ತಿದ್ದೇವೆ. ಆದರೆ ಇದಾವುದೂ ಸಹ ನಮ್ಮನ್ನು ಬಿಡುಗಡೆ ಮಾಡುವುದಿಲ್ಲ. ಏಕೆಂದರೆ ದ್ರವ್ಯಂ ಕರ್ಮಶ ಕಾಲಶ್ಯ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತೆ ನ ಸಂತೆ ನದುಪೇಕ್ಷೆಯ. ಯಾವ ಭಗವಂತನ ಅಧೀನದಲ್ಲಿ ಇದೆಲ್ಲವೂ ಇದೆ ಎಂಬುದನ್ನು ಪ್ರಜ್ಞೆ ಎಲ್ಲಿ ತನಕ ಮನುಷ್ಯನಿಗೆ ಬರುವುದಿಲ್ಲವೋ ಅಲ್ಲಿ ತನಕ ಬಂಧನ ಎಂಬುದು ಬಿಡುಗಡೆಯಾಗುವುದೇ ಇಲ್ಲ. ಹಾಗಾದರೆ ಈ ಬಿಡುಗಡೆಯ ಉಪಾಯವನ್ನು ಹೇಗೆ ಚಿಂತಿಸಬೇಕು? ಅದಕ್ಕೋಸ್ಕರವಾಗಿ ಪುರಂದಾಸರು ಹೇಳಿರುವುದು ಪುರಾಣ ಪುರುಷೋತ್ತಮ. ನಿಮ್ಮ ತಿಳಿದ ಈ ಪುರಾಣ ಅಂದರೆ ನಿಮ್ಮ ಇರುವಿಕೆಯ ಸ್ಥಿತಿ ಇತಿಹಾಸವನ್ನು ತಿಳಿದಾಗ ಏನು ಮಾಡಬೇಕಪ್ಪ? ಮಾರ್ಗ ಏನು? ಪುರುಷೋತ್ತಮನನ್ನು ನೆನೆ. ಪುರುಷೋತ್ತಮ ಅಂದರೆ ಏನು? ಪುರುಷ ಅಂದರೆ ಈ ಶರೀರ, ಊರು ಮತ್ತು ಗೂಡು. ಗೂಡಿನಲ್ಲಿರ್ತಕ್ಕಂಥ ಉತ್ತಮ ಯಾರು? ಕೈದಿಗಳು ಎಂದು ಉತ್ತಮರಲ್ಲ. ಒಂದು ಬಂದಿಖಾನೆಯಲ್ಲಿ ಅಧಿಕಾರಿಯೂ ಇರುತ್ತಾನೆ, ಬಂದಿ ಆರೋಪಿಯೂ ಇರುತ್ತಾನೆ. ಆರೋಪಿ ಇಬ್ಬರೂ ಒಂದೇ ಜಾಗದಲ್ಲಿ ಇದ್ದು ಕೊಡಿದ್ರೆ ಅವರ ಅರ್ಹತೆ ಬೇರೆಯಾಗಿರುತ್ತದೆ. ಅಧಿಕಾರಿ ಸ್ವೇಚ್ಛಾ ರೀತಿಯಲ್ಲಿ ಓಡಾಡುತ್ತಾನೆ, ಬಂದಿಯಾದವ ಒಂದು ಸೀಮಿತವಾದ ದೇಶದಲ್ಲೇ ಕಾಲದಲ್ಲೇ ಓಡಾಡಬೇಕು. ಆ ಸ್ಥಿತಿಯಲ್ಲಿ ನಾವೆಲ್ಲರೂ ಇರುವುದು. ನಮಗೆ ಸ್ವೇಚ್ಛೆಯಂತೆ ಈ ಶರೀರದ ಹೊರಗೆ ಬರಲು ಸಾಧ್ಯವೇ ಇಲ್ಲ. ಈ ಶರೀರ ರಕ್ಷಣೆ ಮಾಡಿಕೊಳ್ಳದೇ ಇರುವಂತೆ ಸಾಧ್ಯವೇ ಇಲ್ಲ. ಅತಿಯಾದ ಅಗ್ನಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ಅತಿಯಾದ ತಂಪಾದ ಮಂಜಿನಲ್ಲಿರಲು ಸಾಧ್ಯವಿಲ್ಲ. ಹೊಟ್ಟೆಗೆ ಆಹಾರ ಸೇವಿಸದೇ ಇರಲು ಸಾಧ್ಯವಿಲ್ಲ. ಇದೆಲ್ಲವೂ ಏನು ತಿಳಿಸ್ಕೊಡ್ತಾ ಇದೆ? ಎಲ್ಲ ಪರಿಮಿತಿಯನ್ನು ತಿಳಿಸ್ಕೊಡ್ತಾ ಇದೆ. ನಮ್ಮ ನ್ಯೂನತೆಯನ್ನು ತಿಳಿಸ್ಕೊಡ್ತಾ ಇದೆ. ನಾವು ಬಂಧನದಲ್ಲಿದ್ದೇವೆ ಎಂಬುದನ್ನು ಸೂಚಿಸ್ತಾ ಇದೆ. ಆದ ಮೊಟ್ಟಮೊದಲು ನಾವು ಗುರುತಿಸ್ಕೊಳ್ಬೇಕಾಗಿರೋದೇನು? ನಾವು ಬಂಧನದಲ್ಲಿದ್ದೇವೆ ಎಂಬತಕ್ಕಂಥ ಬಂಧನ ಎಲ್ಲಿ ತನಕ ನಾವು ತಿಳಿಯೋದಿಲ್ವೋ ಅಲ್ಲಿ ತನಕ ಬಂಧನದ ಉಪಾಯವೇ ನಮಗೆ ತಿಳಿಯೋದಿಲ್ಲ. ಭಗವಂತ 84 ಲಕ್ಷ ಯೋನಿಗಳಲ್ಲಿ ಭಗವಂತನು ಈ ಶರೀರದಲ್ಲಿ ಯಾಕೆ ತಂದಿಡ್ತಾನೆ ಅಂದರೆ ಯಾವುದೇ ಬೋನ್ನಲ್ಲಿಟ್ಟರೂ ಸಹ ಅದು ಕಬ್ಬಿಣದ ಸಂಕೋಲೆ ಇರಬಹುದು, ಬೆಳ್ಳಿದಿರಬಹುದು, ಬಂಗಾರದಿರಬಹುದು, ಎಲ್ಲ ಸಂಕೋಲೆಯೇ, ಪ್ರತಿಬಂಧಕವೇ. ಇದಾವುದೂ ನಮ್ಮದಲ್ಲ. ಆದ್ದರಿಂದ ಸಂಸಾರದ ಬಿಡುಗಡೆಯ ಉಪಾಯ ಪುರುಷೋತ್ತಮನನ್ನು ತಿಳಿಯುವಿಕೆ. ಪುರುಷೋತ್ತಮ ಅಂದರೆ ಯಾರು ಅಂದರೆ ಭಗವಂತ ಸ್ವತಂತ್ರ. ನಾವು ಮತ್ಸ್ಯ ಪುರಾಣ ವಾಕ್ಯವನ್ನು ನೋಡುತ್ತಿದ್ದೆವು. ಮತ್ಸ್ಯ ಪುರಾಣದ ಮುಂದಿನ ವಾಕ್ಯ ಹೀಗಿದೆ: ತ್ರಿಮೂರ್ಧ ಸನ್ ಹರಿದತ್ತೆ ಜೂತ್ರಯಂ ಮೂರ್ಧವಿಸ್ತ್ರಿಭಿ ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ಬಹುಲಕ್ಷೋಚಿತೇಷು ಸ ವಸತಿ ಅಮೃತೋ ಹರಿಹಿ. ಅಮೃತೋ ಹರಿಹಿ. ಯಾವ ಬಂಧನ ಇಲ್ಲದೇ ಇರತಕ್ಕಂಥ ಸ್ವತಂತ್ರನಾದ ಪುರುಷ ಹರಿ, ಆ ಹರಿಯನ್ನು ನಾವು ಉಪಾಸನೆ ಮಾಡಬೇಕು. ಎಲ್ಲಿದ್ದಾನೆ ಅವನು? ನಾರಾಯಣ ಪುರಾಣಿತು. ಅವನು ಒಂದು ಪುರದಲ್ಲಿದ್ದಾನೆ. ನಮ್ಮನ್ನು ಪುರದಲ್ಲಿದ್ದು ಪುರುಷೋತ್ತಮ ಅಂತ, ಪುರುಷ ಅಂತ ಹೇಗೆ ಕರೆಸಿದ್ದಾರೋ
ಭಗವಂತನ ಪುರ ಯಾವುದು ಎಂದರೆ ತ್ರಿಮೂರ್ಧ ಸನ್, ಮೂರು ಮುಖವುಳ್ಳಾಗಿರತಕ್ಕಂಥ ಭಗವಂತ. ದ್ಯುತ್ರಯಂ ಮೂರ್ಧವಿಹಿ ತ್ರಿಭಿಹಿ, ದೇವಲೋಕಕ್ಕೆ ಸದೃಶವಾದ ಮೂರು ಮುಖವನ್ನು ಹೊಂದಿದ್ದಾನೆ. ಮತ್ತು ಅದರ ಹೆಸರು ಏನು? ಅನಂತಾಸನ ವೈಕುಂಠ ನಾರಾಯಣ ಪುರಾಣಿದು. ಅದನ್ನು ಅನಂತಾಸನ ವೈಕುಂಠ ಮತ್ತು ನಾರಾಯಣಪುರ, ಅನಂತಾಶ್ವೇತದೀಪ ಮತ್ತು ವೈಕುಂಠ ಎಂಬುದು ಬಿಡುಗಡೆಯ ನಂತರ ಹೋಗತಕ್ಕಂಥ ಅತಿ ಉನ್ನತವಾದ ಪುರ. ಅಲ್ಲೂ ಪುರದಲ್ಲೇ ಇದ್ದೇವೆ ಎಂದರೆ ಅಲ್ಲಿ ಸೂಕ್ಷ್ಮವಾಗಿ ಸ್ವರೂಪದಲ್ಲಿರುವುದರಿಂದ ಬಿಡುಗಡೆ ಹೊಂದಿ ನಾವು ಸ್ವೇಚ್ಛ, ನಮ್ಮ ಮನಸ್ಸಿಗೆ ಭಗವಂತನ ಮನಸ್ಸಿನಂತೆ ನಮ್ಮ ಮನಸ್ಸು ಇದ್ದು ನಮ್ಮ ಎಲ್ಲ ಕಾಮ್ಯವನ್ನು ಪೂರ್ಣವಾಗಿರುತ್ತದೆ. ನಮ್ಮ ಯಾವ ದೋಷವೂ ಇಲ್ಲದೆ, ಯಾವ ದುಃಖದ ಲವಲೇಶವೂ ಇಲ್ಲದೆ ಕೇವಲ ಆನಂದದಲ್ಲಿ ತೃಪ್ತವಾಗಿರುತ್ತೇವೆ. ಅಂತಹ ಪುರ ನಾರಾಯಣಪುರ. ಇದು ಬಹುಲಕ್ಷೋಶತೇಶ್ವೇಷು, ಬಹು ವಿಸ್ತಾರವಾಗಿರುತ್ತದೆ. ಅಲ್ಲಿ ಯಾರು ವಾಸ ಮಾಡುತ್ತಾರೋ ಅವರು ಅಮೃತರು, ಅಂದರೆ ಮತ್ತೆ ಬೇರೆ ಲೋಕಕ್ಕೆ ಜೀವನದಲ್ಲಿ ಹುಟ್ಟುವು ಸಾವು ಎಂಬತಕ್ಕಂಥ ಸಂಸಾರದಲ್ಲಿ ಬರುವರಲ್ಲ. ಅದನ್ನು ಅಮೃತ ಅಂತ ಹೆಸರು. ಅಲ್ಲಿ ಇರತಕ್ಕಂಥ ಸ್ವಾಮಿಯ ಹೆಸರು ಹರಿ. ಆದ್ದರಿಂದ ನಾವು ಬಿಂಬರೂಪವನ್ನು ಛೇದನೆ ಮಾಡಲಿಕ್ಕೋಸ್ಕರವಾಗಿ ಯಾರಿಗೆ ನಿಮ್ಮ ಬಿಂಬರೂಪದ ಸ್ವರೂಪ, ಚಿಂತನೆ ಮತ್ತು ಆಕಾರ, ನಾಮಧೇಯ ಗೊತ್ತಿಲ್ಲವೋ ಅವರೆಲ್ಲರೂ ಹರಿನಾಮ ಸ್ಮರಣೆಯಲ್ಲಿ ವಿರತರಾಗಿರಬೇಕು. ಹರಿ ಎಂಬತಕ್ಕಂಥವನೇ ನಮ್ಮ ಬಿಂಬವನ್ನು ಛೇದನೆ ಮಾಡತಕ್ಕಂಥವನು. ಅಂದರೆ ಲಿಂಗ ಶರೀರದಿಂದ ಭೇದಿಸಿ ಸ್ವರೂಪವನ್ನು ಹೊರಗಡೆ ಇಡುವಂತಕ್ಕಂಥವನು. ನಾವು ಬಂದಿಗಳು ಅಂದರೆ ಏನು? ಲಿಂಗ ಶರೀರದಿಂದ ಆವೃತವಾಗಿರುವುದೇ. ಲಿಂಗ ಶರೀರದಿಂದ ಹೊರಗೆ ಬರುವುದೇ ಬಂಧನದಿಂದ ಹೊರಗೆ ಬಂದಂತೆ. ಲಿಂಗ ಶರೀರವನ್ನು ಹರಿತಕ್ಕಂಥವನು ಯಾರು ಅಂದರೆ ಪ್ರಕೃತಿಯಿಂದ ನಿರ್ಮಾಣವಾದ ಯಾವ ಲಿಂಗ ಶರೀರ ಭಗವಂತನಿಂದ ನಿವಾರಣೆಯಾಗುತ್ತದೆ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಇದು ಮತ್ಸ್ಯ ಪುರಾಣದಲ್ಲಿರ್ತಕ್ಕಂಥ ವಾಕ್ಯ. ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 6ನೇ ಅಧ್ಯಾಯದ 21ನೆಯ ಶ್ಲೋಕಕ್ಕೆ ವೇದವ್ಯಾಸರ ಉಪದೇಶ ಮಾಡಿದ್ದಕ್ಕೆ ಉತ್ತರ ರೂಪವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನಿಗೂ ನಮಗೂ ಏನು ಸಂಬಂಧ ಇದೆ ಎನ್ನುವುದನ್ನು ನೇರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಸ್ವರೂಪಾಂಶ ವಿಭಿನ್ನಾಂಶ ಇತಿ ದ್ವೇದಾಂಶ ಇಷ್ಯತೆ ಅನಂತಾಸನ ವೈಕುಂಠ ಪದ್ಮನಾಭ ಸ್ವಯಂ ಹರಿಹಿ ಜೀವಾಮೇ ವಿಭಿನ್ನಾಂಶ ಧರ್ಮಾಧರ್ಮಾದಿ ಸಂಯುತಾಃ ಇತಿ ವಾಮನೆ ಸರ್ವಸ್ಯ ಯಥಾವಸ್ಥಿತಿ ವಿದಃ ತ್ರಿಮೂರ್ಧ ಸ್ವನ್ ಹರಿದತ್ತೆ ದ್ಯುತ್ರಯಂ ಮೂರ್ಧವಿತ್ರಿಭಿಃ ಅನಂತಾಸನ ವೈಕುಂಠ ನಾರಾಯಣ ಪುರಾಣೀತು ಬಹುಲಕ್ಷೋಚ್ಯುತೇಶ್ರೇಷು ಸಾ ವಸಂತೆ ಅಮೃತೋ ಹರಿಹಿ ಇತಿ ಮಾಸ್ತಿ. ಅನಂತಾಸನ, ವೈಕುಂಠ ಮತ್ತು ಪದ್ಮನಾಭ ಶ್ರೀಹರಿಯ ಸ್ವರೂಪಾಂಶಗಳು. ನಾವು ಹಿಂದೆ ತಿಳಿದಿದ್ದೆವು. ಭಗವಂತನ ನಾಮಧೇಯ ಏನಿದೆ ಅದೇ ಕ್ರಿಯಾರೂಪವೂ ಹೌದು. ಒಂದು ಆಕಾರವೂ ಇದೆ, ನಾಮವೂ ಇದೆ, ಗುಣವೂ ಇದೆ. ಆದ್ದರಿಂದ ಭಗವಂತನ 3 ರೂಪಗಳು 3 ಗುಣಗಳು ಯಾವುದು ಅಂದರೆ ಅದು ಲೋಕರೂಪವಾಗಿರ್ತಕ್ಕಂಥದ್ದು. ಆ ಲೋಕಗಳು ಯಾವುದು? ಅನಂತಾಸನ, ವೈಕುಂಠ, ಪದ್ಮನಾಭ. ಇದು ಶ್ರೀಹರಿಯ ಸ್ವರೂಪಾಂಶಗಳು. ಸ್ವರೂಪಾಂಶ ಅಂದರೆ ಏನರ್ಥ? ಭಗವಂತನ ಅಭಿನ್ನವಾದುದು ಎಂದೇ ಅರ್ಥ. ಆದರೆ ಅನಂತಾಸನ, ವೈಕುಂಠ, ಪದ್ಮನಾಭ ಎಂಬತಕ್ಕಂಥ ವೈಕುಂಠ, ಶ್ವೇತದ್ವೀಪ, ಅನಂತಾಸನ 3 ಲೋಕಗಳು ಇದು ಅಮೃತಮಯವಾದ ಲೋಕ.
ಇದು ಪ್ರಕೃತಿಯಾದ ಸತ್ವಗುಣ ರಜೋಗುಣ ತಮೋಗುಣದಿಂದ ಆದದ್ದು ಅಲ್ಲ, ಅಪ್ರಾಕೃತವಾದ ಲೋಕಗಳು. ಭಗವಂತನ ಶರೀರವೂ ಅಪ್ರಾಕೃತ, ಜೀವನ ಶರೀರವೂ ಅಪ್ರಾಕೃತ, ಮುಕ್ತ ಜಾಗವೂ ಸಹ ಅಪ್ರಾಕೃತವಾದುದು. ಅಂದರೆ ಪ್ರಕೃತಿಗೆ ಸಂಬಂಧ ಇಲ್ಲದೇ ಇರತಕ್ಕಂಥದ್ದು. ಪ್ರಕೃತಿ ಅಂದರೆ ಬಂಧ, ಅಪ್ರಾಕೃತಿ ಅಂದರೆ ಬಂಧ ಇಲ್ಲದಿರುವಿಕೆ. ಇದನ್ನು ನಾವು ತಿಳಿದಾಗ ಭಗವಂತನ ಸ್ವರೂಪಾಂಶ ಅಂದರೆ ಅಪ್ರಾಕೃತ ಚಿದಾನಂದ ಅಂತ ತಿಳಿಯಬೇಕು. ಭಗವಂತನ ಹೆಸರುಗಳನ್ನೇ ಅವನ ಲೋಕವಾಗಿ ನಾವು ತಿಳಿದಾಗ ಅನಂತ ಶ್ವೇತದಪ ವೈಕುಂಠ ಅಂತ ತಿಳಿಯಬೇಕು. ಆದ್ದರಿಂದ ಇದನ್ನು ಸ್ವರೂಪಾಂಶ ಎಂದು ಬಣ್ಣಿಸುತ್ತಾರೆ. ಪುಣ್ಯ ಪಾಪ ಬದ್ಧರಾದ ಜೀವರು ಪರಮಾತ್ಮನ ಭಿನ್ನ ಅಂಶರು. ಹಾಗಾದರೆ ನಾವು ಅನಂತ ಕೋಟಿ ಜೀವರೆಲ್ಲ ಯಾರಪ್ಪ ಅಂದರೆ ಇವರು ಭಿನ್ನಾಂಶರು. ಅಂಶದಲ್ಲಿ ಎರಡು ರೀತಿ, ಒಂದು ಸ್ವರೂಪ ಅಂಶ, ಮತ್ತೊಂದು ಭಿನ್ನಾಂಶ. ಭಿನ್ನಾಂಶ ಅಂತ ಯಾಕೆ ಹೇಳಬೇಕು ಅಂದರೆ ಭಗವಂತನ ಗುಣಗಳು ಭಿನ್ನಾಂಶದಲ್ಲಿ ಇರುವುದಿಲ್ಲ. ನನ್ನಲ್ಲಿ 1 ಕೋಟಿ ರೂಪಾಯಿ ಇದೆ, ನಿಮ್ಮಲ್ಲಿ 1 ರೂಪಾಯಿ ಇದೆ ಅಂತ ಹೇಳಿದಾಗ ನಿಮ್ಮ 1 ರೂಪಾಯಿ ಈ ಕೋಟಿಯ ಒಂದು ಭಾಗವಲ್ಲ, ಅದು ಭಿನ್ನವಾದದ್ದು 1 ರೂಪಾಯಿ. 1 ರೂಪಾಯಿಯನ್ನು ತೆಗೆದರೂ ಸಹ ನನ್ನ ಕೋಟಿ ಅನ್ನುವುದು ಕೋಟಿ ಅನಿಸಿಕೊಳ್ಳುವುದಿಲ್ಲ, ಅದು ನ್ಯೂನತೆಯನ್ನು ಹೊಂದುತ್ತದೆ. ಆದ್ದರಿಂದ ಇದು ಉದಾಹರಿಸಿರುವುದು ಏನೆಂದರೆ ಭಗವಂತ ಪೂರ್ಣ, ಜೀವರೆಲ್ಲರೂ ಅಪೂರ್ಣರೇ, ಭಗವಂತನ ಮುಂದೆ ಅಲ್ಪರು. ಅವನು ಹೇಗೆ ತಿಳಿಯಬೇಕು ಅಂದರೆ ಭಗವಂತನ ಕೋಟಿ ರೂಪಾಯಿಗಳು ಆದರೆ ಜೀವರು 1 ರೂಪಾಯಿ ಅಂತ ನಾವು ಉದಾಹರಣೆಗೋಸ್ಕರ ತಿಳಿಯಬೇಕು. ಇದಕ್ಕೆ ನಾವು ಭಿನ್ನಾಂಶರು ಎಂದು ಹೆಸರು. ಸ್ವರೂಪಾಂಶ ಅಂದ್ರೇನು? ಭಗವಂತನ ಕೋಟಿ ರೂಪಾಯಿಗಳಂತ ಏನು ಹೇಳ್ತೀವಿ, ಅದು ಕೋಟಿ ರೂಪಗಳು, ಅನಂತ ಕೋಟಿ ರೂಪಗಳಿದೆ. ಎಲ್ಲ ಕೋಟಿ ರೂಪಗಳು ಒಂದೇ ಕೋಟಿ ಅಂದರೆ ಒಂದೇ ಪ್ರಕಾರವಾಗಿರುತ್ತದೆ, ಅಭಿನ್ನವಾಗಿರುತ್ತದೆ ಅಂತ ತಿಳಿಯಬೇಕು. 100 ಸೇರಿ ಹಿಡಿತಕ್ಕಂಥ ಭತ್ತದಲ್ಲಿ ಅನಂತ ಕೋಟಿ ಅಕ್ಕಿ ಕಾಳುಗಳಿರುತ್ತದೆ. ಅದೆಲ್ಲವೂ ಒಂದೇ ಅಕ್ಕಿ ಕಾಳು ಅಂತ ನಾವು ಹೇಗೆ ಗಮನಿಸಬೇಕು? ಬೇರೆ ಬೇರೆ ಸಂಖ್ಯಾದಲ್ಲಿದ್ದರೆ ಬೇರೆ ಬೇರೆ ರೂಪದಲ್ಲಿ ಇರುತ್ತದೆ, ಅದು ಎಲ್ಲವೂ ಒಂದೇ ಅಂತ ನಾವು ಪರಿಗಣಿಸುತ್ತೇವೆ. ಸಕ್ಕರೆ ಚೀಲ, ಅಕ್ಕಿ ಚೀಲ ಅಂತ ಹೇಳ್ತಾ ಇದ್ದೇವೆ. ಆದರೆ ಅಲ್ಲಿ ಭಿನ್ನವಾಗಿ ತೋರುತ್ತದೆ, ಆದರೆ ನಾವು ಮೂಟೆಯಲ್ಲಿ ಅಕ್ಕಿ ಮೂಟೆ ಅಂತ ಅಷ್ಟೇ ಹೇಳುತ್ತೇವೆ. ಇದು ಸಹ ಉದಾಹರಣೆಯಾಗಿ ಮಾಡಿರುವುದು. ನಾವು ಎಷ್ಟೇ ಉದಾಹರಣೆ ಹೇಳಿದರೂ ಕೂಡ ಭಗವಂತನ ಸ್ವರೂಪಾಂಶವನ್ನು ತಿಳಿಯಲು ಸಾಧ್ಯವಿಲ್ಲ. ಭಗವಂತ ಸತತಂ ಏಕರೂಪಿಣೆ ದಶರೂಪಿಣೆ ಸಹಸ್ರರೂಪಿಣೆ ಅನಂತರೂಪಿಣೆ. ಭಗವಂತನಿಗೆ ಏಕಕಾಲದಲ್ಲಿ ಏಕರೂಪನೂ ಹೌದು, ಅನಂತರೂಪನೂ ಹೌದು ಆಗಿರುತ್ತಾನೆ. ಅದು ತಿಳಿಯ ಬಗ್ಗೆ ಹೇಗೆ? ಜೀವನ ಅಲ್ಪ ಬುದ್ಧಿಗೆ ಅದು ತಿಳಿಯುವುದಿಲ್ಲ. ಇದು ಪುರಾಣದಿಂದ ಶಾಸ್ತ್ರದಿಂದ ನೀವು ಪ್ರತ್ಯಕ್ಷ ಮಾಡಿಕೊಂಡು ತತ್ವವನ್ನು ತಿಳಿದಿರಬೇಕು. ಭಗವಂತ ತಿಳಿಸಿಕೊಟ್ಟಾಗ ಅದರ ಇರುವಿಕೆ ನಿಮಗೆ ಜ್ಞಾತವಾಗುತ್ತದೆ. ಹೊರತು ಪ್ರತ್ಯಕ್ಷವಾಗಿ ನಾವು ತಿಳಿದುಕೊಂಡು ನೋಡಿ ನಾವು ತಿಳಿಯುತ್ತೇವೆ ಎಂಬತಕ್ಕಂಥ ಸಾಧ್ಯವಿಲ್ಲ. ಆದ್ದರಿಂದಲೇ ಭಗವಂತ ಅಗಮ್ಯ ಅಂತ ಹೇಳುವುದು. ಭಗವಂತನ ಯಾವುದೇ ಒಂದು ಗುಣ ನಾವು ಸಾಕಲ್ಯೇನ ತಿಳಿಯಲು ಶಕ್ಯರಲ್ಲ. ಆದರೆ ಅವನನ್ನು ತಿಳಿಯಲೇಬೇಕು ಅಂದರೆ ಸದಾಗಮೇಕ ವಿಜ್ಞೇಯಂ ಎಂಬುದನ್ನು ಮಾತ್ರ ನಾವು ತಿಳಿಯಬೇಕು. ಭಗವಂತನೇ ಸಂತುಷ್ಟದಿಂದ ತಿಳಿಸಿಕೊಟ್ಟಾಗ ನಮಗೆ ಅರಿವಾಗುವುದು ಎಂಬುದೇ ತಾತ್ಪರ್ಯ. 3 ಶಿರಸ್ಸುಳ್ಳ ತ್ರಿಮೂರ್ತ ಎಂಬ ರೂಪದಿಂದ ಅವತರಿಸಿ ಶ್ರೀಹರಿ 3 ಜೂಲೋಕಗಳಾದ ಅನಂತಾಸನ ವೈಕುಂಠ ಶ್ವೇತದೀಪವನ್ನು ಧರಿಸುತ್ತಾನೆ. ಈ ಜೂಲೋಕಗಳೇ ಶ್ರೀಹರಿ ಕ್ರಮವಾಗಿ ಅಮೃತ, ಕ್ಷೇಮ ಮತ್ತು ಅಭಯವೆನಿಸುವ ಅನಂತಾಸನ ವೈಕುಂಠ ಪದ್ಮನಾಭ ರೂಪದಿಂದಿರುತ್ತಾನೆ ಎಂದು ಮತ್ಸ್ಯ ಪುರಾಣದಲ್ಲಿ ಹೇಳಿದೆ. ದ್ಯುಲೋಕಗಳು ಬಹುಲಕ್ಷ ಯೋಜನೆ ವಿಸ್ತಾರ ಆಗಿರುತ್ತದೆ. ಅಂತರಿಕ್ಷ ಲೋಕ
1,00,000 ಯೋಜನ ಎತ್ತರವಿದೆ. ಅಂತರಿಕ್ಷ ಲೋಕಕ್ಕಿಂತ ಮೇಲಿನ ಲೋಕಗಳು ದ್ಯುಲೋಕಗಳು. ಯಾಕೆ ಇಷ್ಟು ವಿಸ್ತಾರವಾದ ಲೋಕಗಳಿದೆ ಅಂದರೆ ಆ ಪ್ರತಿಯೊಂದು ಲೋಕದಲ್ಲೂ ಸಹ ಕೋಟಿ ಕೋಟಿ ಜನರು ಇರುತ್ತಾರೆ. ಕೋಟಿ ಕೋಟಿ ಜೀವರು ವಿಸ್ತಾರವಾಗಿ ಅಲ್ಲಿ ವಾಸ ಮಾಡಬೇಕಾಗಿರೋದ್ರಿಂದ ಪ್ರತಿ ಲೋಕಗಳು ಸಹ ಅತಿ ವಿಸ್ತಾರವಾಗಿರುತ್ತದೆ. ಇದನ್ನು ಹೇಗೆ ತಿಳಿಯೋದು ಅಂದರೆ ಅಂತಸ್ತ್ರಿಲೋಕಸ್ತ್ವಪರ ಗೃಹಮೇಧ ಬೃಹದ್ ಅದ್ಭುತ ಸ್ಮೃತಿ ವಿಚಕ್ರಮೇ ವಿಶ್ವ ಶಾನಾಶಾನನೆ ಉಭೆ ಯದವಿದ್ಯಾತ ವಿದ್ಯಾಚ ಪುರುಷಸ್ತು ಉಭಯಾಶ್ರಯ ತಸ್ಮಾದಂಡ ವಿರಾಟ್ ಯಜ್ಞೆ ಭೂತೇಂದ್ರಿಯ ಗುಣಾಶ್ರಯ. 3 ಲೋಕದೊಳಗೆ ಯಜ್ಞ ಪುರುಷ ಅಂತ ಹೆಸರು. ಗೃಹಸ್ಥರಿಂದ ಸರ್ವಗುಣ ಪರಿಪೂರ್ಣ ಎಂಬ ಹೋಮವನ್ನು ಹೊಂದಿದವನಾಗಿರ್ತಕ್ಕಂಥವನು ಭಗವಂತ. ಶ್ರೀಹರಿ ಯಜ್ಞ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವನಾಗಿರ್ತಾನೆ. ಈ ಬ್ರಹ್ಮಾಂಡದ ಒಳಗೆ ಮತ್ತೊಂದು ರೂಪದಿಂದ ಇರುತ್ತಾನೆ. ಈ ಸ್ಥಾನ ಇಂದ್ರಲೋಕಕ್ಕೆ ಸಮೀಪ ಇರುತ್ತದೆ. ಇದನ್ನು ಗೃಹಸ್ಥರು ಹೋಮ ಮೊದಲಾದ ಕರ್ಮಗಳಿಂದ ಸೇವಿಸುತ್ತಾನೆ. ತ್ರಿಲೋಕಗಳ ಒಳಗೆ ಧ್ರುವ ಮೊದಲಾದ ಲೋಕಗಳಿರುತ್ತದೆ. ಇದು ತನ್ನ ರೂಪದಿಂದ ಪೂಜ್ಯನಾಗಿರುವನು. ಊಟ ಮಾಡುವ ಮನುಷ್ಯರು, ಊಟ ಮಾಡದಿರುವ ದೇವತೆಗಳು, 2 ರೀತಿಯ ಶ್ರೀಹರಿಯ ಜ್ಞಾನವಿಲ್ಲದಿರುವುದು, ಶ್ರೀಹರಿಯ ಜ್ಞಾನವಿರುವುದು ಎಂಬ ವಿರುದ್ಧ ಧರ್ಮಗಳಿಗೆ ಆಶ್ರಯವಾದ ಮನುಷ್ಯರು, ದೇವತೆಗಳೆಂಬ 2 ಮಾರ್ಗವನ್ನು ಎಲ್ಲ ಕಡೆ 3 ರೂಪಗಳ ವಿಚಕ್ರಮೇ ಅನಂತಾಸನ ವೈಕುಂಠ ನಾರಾಯಣ ಎಂಬ ಶ್ರೀಹರಿ ವ್ಯಾಪಿಸಿದ್ದಾನೆ. ಶ್ರೀಹರಿ 2 ಬಗೆಯ ಉಭಯಾಶ್ರಯ, 2 ರೀತಿಯ ಜೀವರಿಗೂ ಆಶ್ರಯನಾಗಿದ್ದಾನೆ, ಆಧಾರನಾಗಿದ್ದಾನೆ ಎಂದು ಮತ್ಸ್ಯಪುರಾಣ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ಸ್ವರೂಪಾಂಶ ಮತ್ತು ಎಲ್ಲರಲ್ಲೂ ವ್ಯಾಪಿಸಿರುವುದು ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಚತುರ್ಮುಖ ಬ್ರಹ್ಮದೇವರ ಉತ್ಪತ್ತಿಯನ್ನು ಮುಂದೆ ಹೇಳ್ತಾರೆ. ಭಗವಂತ ಬ್ರಹ್ಮದೇವರೊಳಗೆ ಇದ್ದು ಉತ್ಪತ್ತಿಯನ್ನು ಮಾಡುತ್ತಾರೆ ಅಂತ ತಿಳಿಯಬೇಕು. ಮಹತ್ತತ್ವ ಮೊದಲ ತತ್ವವನ್ನು ಸೃಷ್ಟಿಸಲ್ಪಟ್ಟ ತಸ್ಮಾತ್ ಅಂಡಾತ್ ಬ್ರಹ್ಮಾಂಡದಿಂದ ಪೃಥ್ವಿ ಮೊದಲಾದ ಭೂತಗಳಿಗೂ, ಜೀವರಿಗೂ, ಕಿವಿ ಮೊದಲಾದ ಇಂದ್ರಿಯಗಳಿಗೂ, ಶಬ್ದ ಮೊದಲಾದ ವಿಷಯಗಳಿಗೂ, ಭೂತೇಂದ್ರಿಯ ಗುಣಾಶ್ರಯ ಇವುಗಳು ಇರಲು ಸಹಕರಿಸಿದ ದಿಕ್ಕು ಮೊದಲಾದ ದೇವತೆಗಳಿಗೆ ಆಧಾರನಾದ ವಿರಾಟ್ ಹೆಸರಿನಿಂದ ಬ್ರಹ್ಮದೇವರು ಹುಟ್ಟಿದರು ಎಂದರ್ಥ. ತಾನು ಸೃಷ್ಟಿ ಮಾಡಿದ ಬ್ರಹ್ಮಾಂಡದಿಂದ ವಿರಾಟ್ ಎನಿಸಿದ ಶ್ರೀಹರಿ ಶೇಷಶಾಹಿಯಾಗಿ ವ್ಯಕ್ತನಾದನು. ಹೀಗೆ ಅಭಿವ್ಯಕ್ತವಾದ ರೂಪ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು. ಬ್ರಹ್ಮದೇವರು ಈ ರೀತಿ ನಾರದರಿಗೆ ಹೇಳುತ್ತಾರೆ, 3 ಲೋಕಗಳಿಂದ ಹೊರಗೆ ಇರುವ ದಾಮತೆಯನ್ನು ಹೊಂದಲು ಅದಕ್ಕೆ ಬೇಕಾದ ಜ್ಞಾನ ಕರ್ಮ ಸಾಧನವನ್ನು ಶ್ರೀಹರಿ ನಮ್ಮೊಳಗೆ ನಿಂತು ಮಾಡಿಸುತ್ತಾನೆ ಎಂಬ ಅತಿ ಅದ್ಭುತವಾದ ರಹಸ್ಯವನ್ನು ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದರು. ನಾವು ಏನೂ ಕೆಲಸವನ್ನು ಮಾಡೋಕ್ಕೆ ಶಕ್ಯರಿಲ್ಲ. ಭಗವಂತನೇ ನಮ್ಮೊಳಗೆ ನಿಂತು ಮಾಡಿಸುತ್ತಾನಪ್ಪ. 14 ಲೋಕವನ್ನು ಸೃಷ್ಟಿ ಮಾಡಿದ್ದು ನಾನಲ್ಲ, ನನ್ನೊಳಗೆ ಭಗವಂತ ಈ ರೂಪದಿಂದ ನಿಂತು ಮಾಡಿಸಿದ್ದಾನೆ. ಅವನೇ ಪುರುಷ. ಇದನ್ನು ನಾವು ತಿಳಿಯಬೇಕು. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅನಂತ ಘಟನೆಗಳು ಸಾಗಿ ಹೋಗಿರುತ್ತದೆ. ಇದು ಅಮಾನುಷವಾಗಿ ಅಂದರೆ ಮನುಷ್ಯ ಪ್ರಯತ್ನದಿಂದ ಸಾಗದೇ ಇರತಕ್ಕಂಥ ಕೆಲಸಗಳನ್ನು ಭಗವಂತ ಮಾಡಿಸಿರುತ್ತಾನೆ. ಅದನ್ನು ನಾವು ಗಮನಿಸದೆ ಏನೋ ನಮ್ಮ ಅದೃಷ್ಟದಿಂದ ಆಯಿತು, ನನ್ನ ಶಕ್ತಿಯಿಂದ ಆಯಿತು, ಅಕಸ್ಮಾತ್ ಆಯಿತು ಎಂಬ ಶಬ್ದಗಳಿಂದ ನಾವು ಆ ಶಬ್ದವನ್ನು ಹೇಳಿಕೊಳ್ಳುತ್ತೇವೆ. ಆ ಶಬ್ದದ ಪ್ರತಿಪಾದ್ಯ ರೂಪವೇ ಭಗವಂತ. ಅಕಸ್ಮಾತ್ ಅಂದರೆ ಭಗವಂತನೇ, ಅದೃಷ್ಟ ಅಂದರೆ ಭಗವಂತನೇ. ಮತ್ತು ಅದೃಷ್ಟ, ಅಕಸ್ಮಾತ್ ಯಾವುದೇ ಶಬ್ದವನ್ನು ಹೇಳಿದ್ರು ಸಹ ಅದೆಲ್ಲವೂ ಸಹ ಭಗವಂತನ ಪ್ರತೀಕಗಳೇ, ಭಗವಂತನ ರೂಪಗಳೇ, ಭಗವಂತನ ಶಕ್ತಿಗಳೇ. ಆದರೆ ನಾವು ಅದನ್ನು ಗುರುತಿಸಿಕೊಳ್ಳದೆ ಬೇರೆ ಬೇರೆ ಶಬ್ದವನ್ನು ಹಚ್ಚಿ ನಾವು ಅಲ್ಲಿಗೆ
ತೃಪ್ತಾಗ್ತಾ ಇದ್ದೇವೆ? ಒಟ್ಟು ತಿಳಿಯಬೇಕಾದ ಅಂಶವೇನು? ಎಲ್ಲ ಜೀವರಲ್ಲಿ ಭಗವಂತನ ಉಪಾಸನೆ ಮಾಡತಕ್ಕಂಥವರು, ಭಗವಂತನ ದ್ವೇಷ ಮಾಡತಕ್ಕಂಥವರು ಇಬ್ಬರೂ ಸಹ ಒಬ್ಬ ದೇವತೆಗಳು, ಒಬ್ಬ ಜೀವರಲ್ಲೂ ಅಸುರರು ಮತ್ತು ಕೆಲವರು ದೇವತೆಗಳು ಗುಂಪಿಗೆ ಹಂಚಿ ಹೋಗತಕ್ಕಂಥವರು. ಇವರು ಸ್ವಾಭಾವಿಕವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡತಕ್ಕಂಥವ್ರು ಕೆಲವರು, ದ್ವೇಷವನ್ನು ಮಾಡತಕ್ಕಂಥವರೇ ಕೆಲವರು. ಈ ಭಕ್ತಿಯನ್ನು ಹುಟ್ಟಿಸಿ ಅಂದರೆ ಸ್ವರೂಪದಲ್ಲಿರ್ತಕ್ಕಂಥ ಭಕ್ತಿಯನ್ನು ಬೆಳೆಸುವನು ಭಗವಂತನೇ. ಯಾವ ಇನ್ನೊಂದು ಅಸುರರ ಗುಂಪಿನಲ್ಲಿರ್ತಕ್ಕಂಥ ದ್ವೇಷವನ್ನು ಬೆಳೆಸುವನು ಭಗವಂತನೇ. ಅದಕ್ಕೆ ನಿಯತವಾದ ಕರ್ಮವನ್ನು ಆಯಾ ಜೀವರಲ್ಲಿ ನಮ್ಮ ಒಳಗಡೆ ನಿಂತು ಪ್ರೇರಣೆ ಮಾಡಿ ಹೊರಗಡೆ ಆ ಕೆಲಸವನ್ನು ಮಾಡಿಸುತ್ತಾನೆ. ಅದೇ ಶಿಷ್ಟಕರ್ಮ ಮತ್ತು ದುಷ್ಟಕರ್ಮ ಎಂಬುದು. ಅದೇ ಅವಿದ್ಯಾ ಮತ್ತು ವಿದ್ಯಾ ಎಂಬತಕ್ಕಂಥದ್ದು. ಇದು ಸಹ ಆ ಜೀವನ ಯೋಗ್ಯತೆಯನ್ನು ಪ್ರಕಟ ಮಾಡುವುದೇ ಆಗಿದೆ. ಈ ಪ್ರಕಟ ಮಾಡುವ ಭಗವಂತನೇ. ಈ ಪ್ರಕಟ ಮಾಡುವುದರಿಂದ ಆ ಜೀವರಿಗೆ ತಾನು ಮಾಡುವತಕ್ಕಂಥ ಕರ್ಮ ಅವರಿಗೆ ತಿಳಿಯುತ್ತದೆ. ತಿಳಿಯುವುದರಿಂದ ಅದರ ಫಲರೂಪವಾಗಿ ಮೋಕ್ಷವನ್ನು ಅಥವಾ ಅಂಧಂ ತಮಸ್ಸವನ್ನು ಹೊಂದುತ್ತಾರೆ. ಪ್ರತಿ ಜೀವರಿಗೂ ತಾವು ಸರಿಯಾದ ಮಾಡಿದೆವೋ ತಪ್ಪು ಮಾಡಿದೆವು ಎಂಬ ಅರಿವು ಅವರೇ ಪ್ರಪ್ರಥಮ ಸಾಕ್ಷಿ. ನಾವು ಏನೇ ಸುಳ್ಳಾಡಿದರೂ ಸಹ ಬೇರೆ ಎಲ್ಲರ ಬಾಯಿ ಮುಚ್ಚಬಹುದು ಹೊರತು ನಮ್ಮ ಅಂತರಂಗದ ಬಾಯನ್ನು ಮುಚ್ಚಿಸೋಕ್ಕೆ ಸಾಧ್ಯವಿಲ್ಲ. ನಮ್ಮ ಅಂತರಂಗದಲ್ಲಿ ನಮಗೆ ತಿಳಿಯುತ್ತೇವೆ ನಾವು ಸತ್ಯವನ್ನು ನುಡಿದೆವು, ಮಿಥ್ಯವನ್ನು ನುಡಿದೆವು ಎಂಬುದು. ಅದು ಅವರವರ ಪ್ರತ್ಯಕ್ಷವಾಗಿರುತ್ತದೆ. ಆದರೆ ಅದು ಅವರು ಈ ಶರೀರ ಇರುವ ತನಕೂ ಸಹ ಮುಚ್ಚಿ ಹಾಕಿರುತ್ತಾರೆ. ಏಕೆಂದರೆ ಅದು ಆ ಜೀವರ ಸ್ವರೂಪ ಗುಣಗಳು. ಇದರಿಂದ ನಾವು ಏನು ತಿಳಿಯಬೇಕು? ಪುರುಷೋತ್ತಮ ನಮ್ಮ ಒಳಗಡೆ ಇರತಕ್ಕಂಥವನು, ಅವನೇ ನಮ್ಮ ಬಿಂಬರೂಪ. ನಮ್ಮ ಒಳಗಡೆ ನಿಂತು ಪ್ರೇರಣೆ ಮಾಡ್ತಕ್ಕಂಥ ಅವನು ಭಗವಂತ. ಎಲ್ಲರೂ ಕಳ್ಳರನ್ನು ನಾವು ಹೊರಗಡೆ ಹಿಡಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಅವನು ಹೊರಗಡೆ ಓಡಿ ಹೋಗ್ತಾನೆ, ಆಗ ನಮಗೆ ಸಿಗುವುದೇ ಇಲ್ಲ. ನಾವು ಅಟ್ಟಿಸಿಕೊಂಡು ಹೋದಾಗ ನಮ್ಮ 100 ವರ್ಷ ಮುಗಿದು ಹೋಗಿರುತ್ತದೆ. ಏಕೆಂದರೆ ನಮ್ಮ ನೆರಳನ್ನು ಅಟ್ಟಿಸಿಕೊಂಡು ಹೋದಂತೆ ಕಳ್ಳನ್ನು ನಡೆಸಿಕೊಂಡು ಹೋದರೆ ಯಾವ ಕಾಲಕ್ಕೂ ನಾವು ಅವನನ್ನು ಹಿಡಿಯಲು ಸಾಧ್ಯವಿಲ್ಲ. ಒಂದು ನೆರಳನ್ನು ಜುಟ್ಟು ಹಿಡಿಯಬೇಕು ಅಂತ ನಾವು ಎಷ್ಟು ಶತಪ್ರಯತ್ನ ಮಾಡಿದರೂ ಸಾಧ್ಯವಾಗುವುದೇನು? ಎಂದಿಗೂ ಸಾಧ್ಯವಾಗುವುದೇ ಇಲ್ಲ. ಇದು ಏನು ಕಾರಣ ಅಂದರೆ ನಾವು ಅಂತರ್ಮುಖಿಗಳಾಗದೆ ಬಹಿರ್ಮುಖರಾಗಿರುವುದರಿಂದ ನಮ್ಮ ಸಮಸ್ಯೆಗೆ ಉತ್ತರ ಸಿಗುವುದಿಲ್ಲ. ನಮ್ಮ ಎಲ್ಲ ಸಮಸ್ಯೆಗೆ ಉತ್ತರ ಕೊಡಲು ಅಂತರ್ಮುಖಿಯಾಗಬೇಕು ಭಗವಂತ. ಅದಕ್ಕೋಸ್ಕರವಾಗಿ ಬಿಂಬನಾಗಿ ನಮ್ಮೊಳಗನಿದ್ದಾನೆ. ನಮ್ಮ ಬಿಂಬನನ್ನು ಪರಿಚಯ ಮಾಡಿಕೊಳ್ಳದೆ, ಬಿಂಬನನ್ನು ನಾವು ಸೇವಿಸದೆ, ಕೇವಲ ಬಾಹ್ಯ ವ್ಯಾಪಾರದಲ್ಲಿ ಜನರನ್ನು ಮೆಚ್ಚಿಸಲು, ಲೋಕವನ್ನು ಮೆಚ್ಚಿಸಲು ನಾವು ಇತರರನ್ನು ಮೆಚ್ಚಿಸಲು ಹೊರಟಿದ್ದೇವೆ ಹೊರತು ಬಿಂಬನನ್ನು ಮೆಚ್ಚಿಸುವ ಕಾರ್ಯ ನಡೆದೇ ಇಲ್ಲ. ನಾವು ಪಂಡಿತರೆಂಬ ಗರ್ವದಿಂದ, ಅಹಂಕಾರದಿಂದ ಮರೆಯಲು ಇನ್ನೊಂದು ರೆಕ್ಕೆಗಳನ್ನು ಹಾಕಿಕೊಳ್ಳುತ್ತೇವೆ ಹೊರತು ನಮ್ಮ ಬಿಂಬ ಪರಿಶೋಧನೆಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಯೇ ಇರುವುದಿಲ್ಲ. ಮನುಷ್ಯನಾಗಿ ಹುಟ್ಟಿದಾಗ ಮಾತ್ರ ಬಿಂಬದ ಪರಿಚಯವಾಗುತ್ತದೆ. ಆ ಮನುಷ್ಯನಾಗಿ ಅವಧಿಯಲ್ಲಿಯೂ ಸಹ ಕೇವಲ ಪಶುವೃತ್ತಿಯಂತೆ ಬಾಹ್ಯ ವ್ಯಾಪಾರದಲ್ಲೇ ಲೀನವಾಗಿ ಬಿಟ್ಟರೆ ಮನುಷ್ಯ ಶರೀರವು ಪಶು ಶರೀರದಂತೆ ಉಪಯೋಗಿಸಿಕೊಂಡೆವು ಎಂಬಂತೆ ಆಗತ್ತೆ ಹೊರತು ಅದರಿಂದ ವಿಶಿಷ್ಟ ಕಾರ್ಯ ಏನೂ ನಡೆಯುವುದೇ ಇಲ್ಲ. ಅವಬೋಧನೆಯ ಅಂದರೆ ಭಗವಂತ ನನ್ನೊಳಗಡೆ ಇದ್ದಾನೆ ಎಂಬ ತತ್ವವನ್ನು ತಿಳಿದು ಪರರಿಗೆ ಹೇಳಿ ತಾನು ಆ ಮಾರ್ಗದಲ್ಲಿ ಚಲಿಸುವುದೇ
ಮನು ಅವಬೋಧನೆಯ. ತನ್ನನ್ನು ತಾನು ತಿಳಿದುಕೊಳ್ಳಬೇಕು, ಪರರಿಗೆ ತಿಳಿಸಿ ಹೇಳಬೇಕು. ಇದೆರಡು ಕೆಲಸವನ್ನು ಮಾಡುವನೇ ಮನುಷ್ಯ. ತನ್ನನ್ನು ತಾನು ತಿಳಿದುಕೊಳ್ಳದೆ ಬೇರೆಯವರನ್ನು ಏನು ತಾನು ಹೇಳುತ್ತಾನೆ. ಆದ್ದರಿಂದ ಮೊದಲಿಗೆ ನಮಗೆ ಆತ್ಮ ಸಾಕ್ಷಾತ್ಕಾರವಾಗಬೇಕು, ತದನಂತರವೇ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು. ಆತ್ಮ ಎಂಬತಕ್ಕಂಥದ್ದೇ ನಾವು ತಪ್ಪಾಗಿ ತಿಳಿದರೆ, ಆತ್ಮ ಎಂಬುದು ಬಹಿರ್ಪದಾರ್ಥವಾಗಿದೆ ಎಂದು ಹೊರಗೆ ನಾವು ಕಿರೀಟವನ್ನು ಧರಿಸಿದಂತೆ, ವಸ್ತ್ರ ಧರಿಸಿದಂತೆ, ಕೋಡುಗಳನ್ನು ಹಾಕಿಕೊಂಡಂತೆ ನಾವು ಪ್ರದರ್ಶನಕ್ಕೆ ಇಟ್ಟುಕೊಂಡಂಥ ಪದಾರ್ಥವನ್ನು ಮಾಡಿಕೊಂಡಾಗ ಅವರಿಗೂ ಪ್ರಯೋಜನವಾಗುವುದಿಲ್ಲ, ಅವರಿಂದ ಬೇರೆಯವರಿಗೂ ಪ್ರಯೋಜನ ಎನಿಸುವುದಿಲ್ಲ. ಬಿಂಬ ಸಾಕ್ಷಾತ್ಕಾರವೇ ಆತ್ಮ ಸಾಕ್ಷಾತ್ಕಾರ. ಬಿಂಬನ ಪರಿಚಯವಿಲ್ಲದೆ ನಾವು ಒಂದು ಉಸಿರು ಆಡುವುದು ಸಹ ವ್ಯರ್ಥವೇ ಸರಿ. ಬಿಂಬನ ಸಂಬಂಧವಿಲ್ಲದೆ ಯಾವ ಶಾಸ್ತ್ರದ ಯಾವ ಪಂಕ್ತಿ, ಯಾವ ಅಕ್ಷರ, ಯಾವ ವ್ಯಂಜನ, ಯಾವ ದೀರ್ಘ ಪದಗಳನ್ನು ಸಹ ನಾವು ಬಿಂಬನಿಗೆ ಹೊಂದಿಸದೆ ಹೇಳಿದರೆ ಅದು ವ್ಯರ್ಥವೇ ಸರಿ. ಯಾರೊಬ್ಬನೂ ಮೆಚ್ಚಿಸಲು ನಾವು ಯಾವ ಶಬ್ದವನ್ನು ಕರೆದರೂ ಅದೆಲ್ಲವೂ ದುರುಪಯೋಗವಾಗುತ್ತದೆ. ಬಿಂಬನನ್ನು ಪರಿಚಯಿಸುವ ಎಲ್ಲ ಶಬ್ದಗಳು, ಬಿಂಬನನ್ನು ಹೇಳುವ ಎಲ್ಲ ವಾಕ್ಯಗಳು ಭಗವಂತನನ್ನು ಜಾಗೃತಗೊಳಿಸಿದಂತೆ ಆತ್ಮಜ್ಞಾನ ಸಾಧಕವಾಗುತ್ತದೆ. ಇದೇ ನಮ್ಮ ಉಸಿರಾಗಬೇಕು. ಆದ್ದರಿಂದ ಪುರಂದರದಾಸರು ಎಚ್ಚರಿಕೆಯ ಮಾತೆಂದರೆ ಒಂದು ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಆ ಮಂತ್ರವೇ ಪುರಾಣ ಪುರುಷೋತ್ತಮ. ನಿನ್ನ ಪುರದಲ್ಲಿ ಅಂದರೆ ದೇಹದಲ್ಲಿ ಇರತಕ್ಕಂಥ ಪುರುಷೋತ್ತಮನಾದ ಭಗವಂತನು ತಿಳಿಯಿ. ಎಲ್ಲಿಯ ತನಕ ಭಗವಂತನ ತಿಳಿಯುವ ಪ್ರಯತ್ನವನ್ನೇ ಮಾಡುವುದಿಲ್ಲ, ಆಗ 4 ಲಕ್ಷದ ಶ್ಲೋಕವನ್ನು ಓದಿದರೂ ಏನಪ್ಪ ಪ್ರಯೋಜನ? ಸ್ವಯಂ ವೇದವ್ಯಾಸರೇ ಎದುರು ನಿಂತರೂ ಸಹ ಪ್ರಯೋಜನವಿಲ್ಲ. ನಿಮ್ಮ ಬಿಂಬನನ್ನು ತಿಳಿ, ಆಗ ವೇದವ್ಯಾಸರೇ ಆ ಬಿಂಬನಾಗಿ ಇರುತ್ತಾನೆ. ನಾವು ಹೊರಗಡೆ ತಿಳಿದುಕೊಂಡರೆ ಹೊರಗಿನ ಇಂದ್ರಿಯಗಳಿಗೆ ಗೋಚರವಲ್ಲ, ಒಳಗಿನ ಇಂದ್ರಿಯ ಅಂದರೆ ಜ್ಞಾನೇಂದ್ರಿಯಕ್ಕೆ ಮಾತ್ರ ಗೋಚರವಾಗತಕ್ಕಂಥ ತತ್ವ ಪುರುಷೋತ್ತಮ ತತ್ವ. ಇದನ್ನು ತಿಳಿಯಿರಿ ಎಂಬ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ ಇಂತಹ ವಿಶೇಷವಾದ ಜ್ಞಾನ ಸಂಪಾದನೆ ಮಾಡಲು ಒದಗಿ ಬಂದ ಈ ಶರೀರಕ್ಕೆ ಪ್ರಾಪ್ತರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹ ವಿಶೇಷವನ್ನು ಚಿಂತಿಸಿ, ನಮ್ಮ ತಂದೆ ತಾಯಿಗಳ ಇರುವಿಕೆಗೆ ಅನುಗ್ರಹಪೂರ್ವಕವಾದ ಗುರು ಹಿರಿಯರನ್ನು ಚಿಂತಿಸಿ, ಇವರೆಲ್ಲರಲ್ಲೂ ತತ್ವಾಭಿಮಾನಿ ದೇವತೆಗಳು ಅನುಗ್ರಹಿಸಿರುವಂಥ ಅವರ ಅನುಗ್ರಹ ರೂಪವನ್ನು ಚಿಂತಿಸಿ, ಮುಖ್ಯ ಪ್ರಾಣ ವಾಯುದೇವರು ಭಗವಂತ ಆಜ್ಞೆಯಂತೆ ಸಕಲ ಸಜ್ಜೀವರಲ್ಲಿ ಮತ್ತು ಎಲ್ಲ ಜೀವರಲ್ಲೂ ನಿಂತು ಪ್ರಜ್ಞೆಯನ್ನು ಮೂಡಿಸುವರಲ್ಲಿ ಯಶಸ್ವಿಯಾಗಿರುವುದರಿಂದ ಪ್ರಜ್ಞಾ ಯಶಸ್ ಎಂಬತಕ್ಕಂಥ ವಾಯುದೇವರ ವಿಶೇಷವಾದ ನಾಮಕರಣವಾಗಿದೆ. ಆದ್ದರಿಂದ ಅವರನ್ನು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿ ಅವರ ಉಪಕಾರ ಸ್ಮರಣೆಯನ್ನು ಮಾಡಿ, ಇವರೆಲ್ಲರೂ ಸಹ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ. ಅವರೇ ನಮ್ಮ ಬಿಂಬ, ಅವರೇ ಸಕಲರ ಬಿಂಬವಾಗಿದ್ದಾರೆ. ಭಗವಂತ ಮಮ ಸ್ವಾಮಿ ಸರ್ವಸ್ವಾಮಿ ಜಗದಂತರ್ಯಾಮಿ ಎಂಬ ಮೂಲ ತತ್ವ, ಮೂಲ ಮಂತ್ರ. ಜಗಸ್ವಾಮಿಯಾಗಿರ್ತಕ್ಕಂಥವನೇ, ವಿಶ್ವಸ್ವಾಮಿಯಾಗಿರ್ತಕ್ಕಂಥವನೇ, ಎಲ್ಲರಲ್ಲೂ ಸ್ವಾಮಿಯಾಗಿರ್ತಕ್ಕಂಥವನೇ ನನ್ನ ಸ್ವಾಮಿ ಎಂಬತಕ್ಕಂಥ ಮೊದಲನೆಯ ಜಯ ವಾಕ್ಯವಾಗಬೇಕು. ಅದೇ ಆತ್ಮ ಉಪಾಸನೆ, ಬಿಂಬೋಪಾಸನೆ ಎಂಬೆನಿಸಿಕೊಳ್ಳುವುದು. ಇಂತಹ ಶ್ರೇಷ್ಠ ತತ್ವನರಿಗೆ ಪುರುಷೋತ್ತಮ ಅತ್ಯಂತ ಸ್ವತಂತ್ರನಾದ ಭಗವಂತ ನಮ್ಮ ಬಿಂಬ ಎಂಬ ಪರಿಚಯವನ್ನು ಮಾಡಿಸಿದವನಿಗೆ ನಾವು ಏನು ಉಪಕಾರವನ್ನು ಮಾಡಬೇಕು, ಅವನಿಗೆ ಪ್ರತಿಯಾಗಿ ಭಗವಂತನ ಉಪಾಸನೆ ಹೇಗೆ ಪ್ರಾರಂಭ ಮಾಡಬೇಕು? ಭೂಯಿಷ್ಟಾಂತೆ ನಮ ಉಕ್ತಿಂಬಿದೆ ಭಗವಂತ
ನಿನಗೆ ನಮಸ್ಕಾರಗಳು. ನಮ್ಮಲ್ಲಿ ಕೊಡುವುದಕ್ಕೆ, ಕೇಳುವುದಕ್ಕೆ, ಬೇಡುವುದಕ್ಕೆ ಏನೂ ಇಲ್ಲ. ಕೇವಲ ನಮಸ್ಕಾರ ಮಾಡಿ ಭಗವಂತನೇ ನಮ್ಮನ್ನು ಅನುಗ್ರಹಿಸುತ್ತಾನೆ. ಇದನ್ನು ಬಿಟ್ಟು ಯಾವ ಶಬ್ದವೂ, ಯಾವ ಪ್ರಲಾಪವೂ ಬಿಂಬ ಉಪಾಸನೆಯಲ್ಲಿ ನಡೆಯುವುದಿಲ್ಲ. ಕೇವಲ ಭಗವಂತನಲ್ಲಿ ಶರಣ ಹೊಂದಿ ವಿನಮ್ರವಾಗಿ ನಮಿಸುವುದೇ ವೇದ ಪುರುಷನ ವಾಕ್ಯ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ಪ್ರಾರ್ಥಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.